ಕಲಿಯಿರಿ, ರೇಖೆಯನ್ನು ಕಲಿಯಲು ನಮ್ಮ ಅನ್ನಪೂರ್ಣೇಶ್ವರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ನಮಸ್ತೆ, ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳೇ, ಹೇಗಿದ್ದೀರಾ ಎಲ್ರು? ಈ ದಿನ ನೀವೆಲ್ಲರೂ ಸಹ ಗೋವಿಂದನಹಳ್ಳಿಯಲ್ಲಿ ಇರುವಂತಹ ಕಿಕ್ಕೇರಿ ಗ್ರಾಮದಲ್ಲಿ ಗೋವಿಂದನಹಳ್ಳಿಯಲ್ಲಿ ಇರುವಂತಹ ನಮ್ಮ ಪಂಚಲಿಂಗೇಶ್ವರ ಸ್ವಾಮಿ ದರ್ಶನವನ್ನ ಮಾಡಿದಿರ. ಅದರ ಪುರಾಣ ಇತಿಹಾಸವನ್ನ ಕೇಳಿದಿರ, ಅಲ್ಲಿರುವಂತಹ ವಿಶೇಷತೆಗಳನ್ನ ನೋಡಿದಿರ. ಹಾಗೆ ಈ ಒಂದು ರಂಗಮಂಟಪ ಅಂತ ಏನಿದೆ, ಈ ಒಂದು ರಂಗಮಂಟಪದಲ್ಲಿ ಈ ದೇವಾಲಯದ ಒಳಗಡೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ರೇಖಿ ಬ್ರಹ್ಮಾಂಡದ ಶಕ್ತಿ ನಮ್ಮೊಳಗಡೆ ಜಾಗೃತ, ಎಂತಹ ಅದ್ಭುತವಾದ ಆನಂದ ಸಿಗುತ್ತೆ. ಈ ಒಂದು ಚಕ್ರಗಳ ಉಲ್ಲೇಖಗಳು ಎಲ್ಲೆಲ್ಲಿದೆ, ಈ ಚಕ್ರಗಳನ್ನ ಜಾಗೃತ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ನಾವೆಂತಹ ಅತಿಮಾನುಷ ಶಕ್ತಿಗಳಾಗಿ ಪರಿವರ್ತನೆಯನ್ನ ಹೊಂದಬಹುದು. ಜೊತೆಗೆ ಈ ಒಂದು ನಮ್ಮ ಎಲ್ಲ ಚಕ್ರಗಳನ್ನ ಆಕ್ಟಿವ್ ಹೇಗ್ ಮಾಡ್ಕೋಬೇಕು, ಚಕ್ರಗಳು ಅಂದ್ರೆ ಏನು, ಚಕ್ರಗಳು ಯಾವ ಬಣ್ಣ ಇರುತ್ತೆ, ಯಾವ ಚಕ್ರ ಬ್ಲಾಕೇಜ್ ಆದ್ರೆ ಏನ್ ಸಮಸ್ಯೆಗೆ ತುತ್ತಾಗ್ತೀನಿ, ಈ ಎಲ್ಲ ವಿವರಣೆಯನ್ನ ಎಲ್ಲರೂ ಕೂಡ ನೀಡುವಂತದ್ದು ಅರ್ಥನೇ ಇದೆ. ಆದ್ರೆ ಈ ಸಮಸ್ಯೆ ಆಗುತ್ತೆ ಅಂತ ಅಷ್ಟೇ ಹೇಳ್ತೀವಿ, ಬಿಟ್ರೆ ಆ ಸಮಸ್ಯೆಯಿಂದ ಹೊರಬರೋದಿಕ್ಕೆ ನಾವು ಹೇಗೆ ಚಕ್ರ ಸಾಧನೆಯನ್ನ ಮಾಡಬೇಕು, ರೇಖೆಯಲ್ಲಿ ಪ್ರಮುಖ ಪಾತ್ರವನ್ನ ಹೇಗೆ ವಹಿಸುತ್ತೆ, ರೇಖೆಯಿಂದ ನಮ್ಮ ಚಕ್ರಗಳು ಜಾಗೃತ ಆಗುತ್ತಾ, ಕ್ರಿಯಾಶೀಲ ಆಗುತ್ತಾ, ಅಲ್ಲಿರುವಂತಹ ಎಲ್ಲ ಬ್ಲಾಕೇಜಸ್ ಅನ್ನ ತೆಗಿಬಹುದಾ, ಹಾಗಿದ್ರೆ ಈ ಚಕ್ರಗಳ ಉಲ್ಲೇಖ ಎಲ್ಲಿದೆ ನೋಡಿ. ಸಾಮಾನ್ಯ ನೀವೆಲ್ಲರೂ ಕೂಡ ಇದರ ಬಗ್ಗೆ ತಿಳ್ಕೋಬೇಕು ಅನ್ನೋಂತಹ ಒಂದು ಉತ್ಸುಕತೆ ಖಂಡಿತ ಇದೆ. ಇದನ್ನ ಹೇಳೋದಕ್ಕಿಂತ ಮುಂಚೆ ಈ ದೇವಾಲಯದಲ್ಲಿ ಪಂಚಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಭಗವಂತನ ಇದರಲ್ಲಿ ನನ್ನ ಅಮ್ಮನವರ ಸ್ಮರಣೆಯನ್ನ ಮಾಡ್ತಾ, ಅನ್ನಪೂರ್ಣೇಶ್ವರಿ ಅಮ್ಮನವರಿಗೆ ಒಂದು ಧನ್ಯವಾದವನ್ನ ಹೇಳ್ತಾ, ಇಲ್ಲಿರುವಂತಹ ಶಿವನಿಗೂ ಹಾಗೂ ವಿಷ್ಣುವಿನ ಎಲ್ಲ ಸ್ವರೂಪಗಳಿಗೂ ಒಂದು ಹೃದಯಪೂರ್ವಕವಾದ ಧನ್ಯವಾದವನ್ನ ಹೇಳ್ತಾ, ನಂದೀಶ್ವರರ ಅನುಗ್ರಹ ಎಲ್ಲರ ಮೇಲಿರಲಿ ಅಂತ ಹೇಳ್ತಾ, ನನ್ನ ಗುರುಗಳ ಅನುಗ್ರಹದಿಂದ ಆಶೀರ್ವಾದದಿಂದ ಹಾಗೆ ನನ್ನ ಎಲ್ಲ ಅತಿ ಅದ್ಭುತವಾದ ಚೈತನ್ಯ ಶಕ್ತಿಗಳಿಗೊಂದು ಧನ್ಯವಾದವನ್ನ ಹೇಳ್ತಾ, ಈ ಒಂದು ಚಕ್ರಗಳ ಬಗ್ಗೆ ಅವನ್ನ ಹೇಗೆ ಜಾಗೃತ ಮಾಡೋದ್ರು ಬೇಕು ಅನ್ನೋದ್ರ ಬಗ್ಗೆ ಒಂದು ಈ ದೇವಾಲಯದಲ್ಲೇ ಕೂತು ನಾವು ಚಕ್ರಗಳ ಜಾಗೃತ ಮಾಡುವಂತಹ ಪ್ರಯತ್ನವನ್ನು ಮಾಡಿದಾಗ ಏನೆಲ್ಲ ಆಗ್ಬೋದು, ಆ ಒಂದು ಪಾಸಿಟಿವ್ ವೈಬ್ಸ್, ಆ ಎನರ್ಜಿ ಕನೆಕ್ಷನ್ಸ್ ಅನ್ನೋದು ಹೇಗಾಗತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಬೇಕು ಅಂತ ಅನ್ಕೊಂಡಿದ್ದೆ. ಈ ಒಂದು ಚಕ್ರಗಳ ಉಲ್ಲೇಖ ನಾವು ಯಾವಾಗ್ಲೂ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳು ಲಲಿತಾ ಸಹಸ್ರನಾಮ ಪಠಣೆಯನ್ನ ಮಾಡುವಂತದ್ದು ಇದ್ದೇ ಇರುತ್ತೆ, ಮಾಡ್ತಾನೆ ಇರ್ತೀವಿ. ಆದ್ರೆ ಎಲ್ಲರೂ ಕೂಡ ಲಲಿತಾ ಸಹಸ್ರನಾಮ ಪಠಣೆಯನ್ನ ಮಾಡೋದಿಕ್ಕಾಗುತ್ತ, ಅದರಿಂದ ತಮ್ಮ ಚಕ್ರಗಳ ಜಾಗೃತ ಆಗುತ್ತ. ನಮ್ಮ ಪುರಾತನ ಒಂದು ಪರಂಪರೆಯಲ್ಲಿ ಒಂದಾದಂತಹ ಲಲಿತಾ ಸಹಸ್ರನಾಮ ಜಗನ್ಮಾತೆಯನ್ನ ಎಲ್ಲರೂ ನಂಬ್ತೀವಲ್ವಾ, ಯಾವುದೋ ಒಂದು ಅತಿ ಅದ್ಭುತವಾದಂತಹ ಶಕ್ತಿ ನಮ್ಮ ಎಲ್ಲರನ್ನ ನಡೆಸ್ತಾ ಇದೆ ಅನ್ನೋದನ್ನ ನಾವು ನಂಬ್ತೀವಿ. ಹಾಗೆ ಈ ಒಂದು ಲಲಿತಾ ಸಹಸ್ರನಾಮದಲ್ಲೂ ಕೂಡ ಚಕ್ರಗಳ ಉಲ್ಲೇಖ ಹೇಗಿದೆ, ಎಲ್ಲೆಲ್ಲಿದೆ ಅನ್ನೋದನ್ನ ಒಂದು ನಾನು ತಿಳಿಸುವಂತದ್ದು ಮಾಡ್ತೀನಿ. ಈ ನಮ್ಮ ಸಪ್ತ ಚಕ್ರಗಳಲ್ಲೂ ಕೂಡ ಆ ಜಗನ್ಮಾತೆ ಸ್ಥಿತರಿದ್ದಾರೆ. ಹೇಗೆ ಒಂದು ಆ ಜಗನ್ಮಾತೆಗೆ ಒಂದು ಹೃದಯಪೂರ್ವಕವಾದಂತಹ ನಮಸ್ಕಾರವನ್ನು ಮಾಡ್ತಾ, ಅವರ ಪ್ರಾರ್ಥನೆಯನ್ನ ಮಾಡ್ತಾ, ಈ ಮೂಲಕ ನನ್ನ ಎಲ್ಲ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿಗಳ ಚಕ್ರಗಳು ಕೂಡ ಜಾಗೃತ ಆಗಲಿ ಅಂತ ಹೇಳ್ತಾ, ಇದರ ಬಗ್ಗೆ ಒಂದು ವಿವರಣೆಯನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ನಮ್ಮ ಲಲಿತಾ ಸಹಸ್ರನಾಮದಲ್ಲಿ ಉಲ್ಲೇಖ ಮಾಡಿರುವಂತಹ ಜಗನ್ಮಾತೆಯು ಹೇಗೆ ನಮ್ಮ ಚಕ್ರಗಳಲ್ಲೂ ಕೂಡ ಸ್ಥಿತರಿದ್ದಾರೆ ಅನ್ನೋದು ನಿಮಗೆ ತಿಳಿಯುತ್ತೆ. ಲಲಿತಾ ಸಹಸ್ರನಾಮದಲ್ಲಿ ಉಲ್ಲೇಖ ಮಾಡಿದಂತೆ ಮೂಲಾಧಾರೈಕ ನಿಲಯ ಬ್ರಹ್ಮ ಗ್ರಂಥಿ ವಿಭೇದಿನಿ, ಮಣಿಪೂರಾಂತ ಹೃದಿತ ವಿಷ್ಣು ಗ್ರಂಥಿ ವಿಭೇದಿನಿ, ಆಜ್ಞಾಚಕ್ರಾಂತ ರಾಲಸ್ಥ ರುದ್ರ ಗ್ರಂಥಿ ವಿಭೇದಿನಿ, ಸಹಸ್ರಾಂಬುಜ ರೂಢ ಸುಧಾ ಸಾರಾಭಿವರ್ಷಿಣಿ. ನೋಡಿ, ಲಲಿತಾ ಸಹಸ್ರನಾಮದಲ್ಲೇ ಹೇಗೆ ಚಕ್ರಗಳ ಬಗ್ಗೆ, ಚಕ್ರದಲ್ಲಿ ಒಂದೊಂದು ಗ್ರಂಥಿಗಳನ್ನ ಭೇದಿಸ್ತಾರೆ ಅನ್ನೋದ್ರ ಬಗ್ಗೆ ಉಲ್ಲೇಖವನ್ನ ಮಾಡಿದ್ದಾರೆ. ಮೂಲಾಧಾರೈಕ ನಿಲಯ, ಮೂಲಾಧಾರದಲ್ಲಿ 4 ದಳಗಳ ಕಮಲದ ರೂಪದಲ್ಲಿ ಇರುವ ತಾಯಿ ಕುಂಡಲಿನಿ ಶಕ್ತಿಯ ಮೂಲಾಧಾರದಲ್ಲಿ ವಾಸಿಸುತ್ತಾಳೆ.
ಮೂಲಾಧಾರದಲ್ಲಿ 4 ದಳಗಳಿದೆ, ಎಲ್ಲರೂ ಹೇಳ್ತಾ ಇರ್ತೀವಿ ನೋಡಿ. ಇದರ ಉಲ್ಲೇಖ ಲಲಿತಾ ಸಹಸ್ರನಾಮದಲ್ಲೇ ಇದೆ. ಆ ಒಂದು ಜಗನ್ಮಾತೆ 4 ದಳಗಳ ಕಮಲದ ರೂಪದಲ್ಲಿ ಕುಂಡಲಿನಿ ಶಕ್ತಿಯಾಗಿ ಮೂಲಾಧಾರದಲ್ಲೇ ವಾಸವಾಗಿರ್ತಾರೆ. ಆ ಮೂಲಾಧಾರದಲ್ಲಿ ಇರುವಂತಹ ಜಗನ್ಮಾತೆ ಬ್ರಹ್ಮ ಗ್ರಂಥಿ ವಿಭೇದಿನಿ, ಬ್ರಹ್ಮ ಗ್ರಂಥಿಯನ್ನೇ ಭೇದಿಸ್ತಾರೆ, ಅದನ್ನೇ ಭೇದಿಸುವಂತಹ ಶಕ್ತಿಯನ್ನ ಹೊಂದಿದ್ದಾರೆ. ಮಣಿ ಪೂರಾಂತರುದಿತ, ಮಣಿಪುರ ಚಕ್ರ ಯಾವಾಗಲೂ ಹೇಳ್ತಾ ಇರ್ತೀವಿ, ನಮ್ಮ ಹೊಟ್ಟೆಯ ಮಧ್ಯಭಾಗದಲ್ಲಿರುವಂತಹ ಮಣಿಪುರ ಚಕ್ರದಲ್ಲಿ. ರುದಿತ ಅಂದ್ರೆ ಉದಿತ, ಉದಯಿಸುವವಳು, ಮಣಿಪುರ ಚಕ್ರದಲ್ಲೇ ಉದಯಿಸುವಂತಹ ಜಗನ್ಮಾತೆ. ವಿಷ್ಣು ಗ್ರಂಥಿ ವಿಭೇದಿನಿ, ವಿಷ್ಣು ಗ್ರಂಥಿಯನ್ನ, ವಿಷ್ಣುವಿನ ಗ್ರಂಥಿಯನ್ನ ಭೇದಿಸುವವಳಾಗಿದ್ದಾಳೆ. ಆಜ್ಞಾ ಚಕ್ರಾಂತರಾಲಸ್ಥ, ಆಜ್ಞಾ ಚಕ್ರಾಂತರಾಲಸ್ಥ ಅರ್ಥ ಮಾಡ್ಕೊಳ್ಳಿ. ಆಜ್ಞಾ ಚಕ್ರದ ಒಳಗೆ ಆಲಸ್ಥ ಇರುವವಳು, ಆಜ್ಞಾಚಕ್ರದಲ್ಲೇ ಅದರ ಆಜ್ಞಾಚಕ್ರದ ಒಳಗಡೆ ಇರುವವಳು. ರುದ್ರ ಗ್ರಂಥಿ ವಿಭೇದಿನಿ, ರುದ್ರ ಗ್ರಂಥಿಯನ್ನ ಭೇದಿಸುವವಳು, ಆಜ್ಞಾಚಕ್ರದಲ್ಲೇ ಇರುವವಳು ಜಗನ್ಮಾತೆ. ಸಹಸ್ರಾಂಬುಜಾರೂಢ, ಸಹಸ್ರಾಂಬುಜ ನೋಡಿ, ಸಹಸ್ರ ಅಂಬುಜ ರೂಢ, 1000 ಕಮಲಗಳನ್ನ, ಅಂಬುಜ ಅಂದ್ರೆ ಕಮಲಗಳನ್ನ, ರೂಢ ಇರುವವಳು, 1000 ದಳದ ಕಮಲವನ್ನ ಹೊಂದಿರುವಂತಹ ನಮ್ಮ ಸಹಸ್ರಾರ ಚಕ್ರದಲ್ಲೇ ನೆಲೆಯಾಗಿ ನಿಂತಿರುವವಳು. ಸುಧಾ ಸಾರಾಭಿವರ್ಷಿಣಿ, ಸಹಸ್ರಾರ ಕಮಲದಿಂದ ಅಂದ್ರೆ ಈ ಸಹಸ್ರಾರದ ಕಮಲದಿಂದ ಕುಂಡಲಿನಿ ಶಕ್ತಿಯಲ್ಲಿದೆ, ನಮ್ಮ ಮೂಲಾಧಾರ ಚಕ್ರದಲ್ಲಿದೆ. ಕುಂಡಲಿಯ ಶಕ್ತಿಯ ಅಮೃತವನ್ನ ಸ್ರವಿಸುವವಳು ಸಹಸ್ರಾರ ಚಕ್ರದಲ್ಲಿ ಇದ್ದು, ಮೂಲಾಧಾರ ಚಕ್ರದಲ್ಲೂ ತಾನೇ ಮತ್ತೊಂದು ರೂಪದಲ್ಲಿ ಇದ್ದು ಆ ಮೂಲಾಧಾರ ಚಕ್ರದ ಕುಂಡಲಿನಿ ಶಕ್ತಿಯ ಅಮೃತವನ್ನ ಸ್ರವಿಸುವವಳು ಜಗನ್ಮಾತೆ. ಲಲಿತಾ ಪರಮೇಶ್ವರಿ, ನನ್ನ ಸಪ್ತ ಚಕ್ರದ ರೂಪದಲ್ಲಿ ನನ್ನ ಒಳಗಡೆ ನೀವು ಉಪಸ್ಥಿತರಿದ್ದೀರಾ. ಇದಕ್ಕಿಂತ ಮತ್ಯಾವ ಸಾಕ್ಷಿ ಬೇಕು? ನಮ್ಮಲ್ಲಿ ಸಪ್ತ ಚಕ್ರಗಳು ಇದೆ, ಸಪ್ತ ಚಕ್ರಗಳ ಉಲ್ಲೇಖಗಳು ನೋಡಿ, ನಮ್ಮಲ್ಲಿ ಎಂತಹ ಜ್ಞಾನ ಭಂಡಾರ ಇದೆ. ಹಾಗಾಗಿ ನಿಮಗೆ ಏನೇ ಕಷ್ಟ ಇದ್ರು ಲಲಿತಾ ಸಹಸ್ರನಾಮದ ಪಠಣೆಯನ್ನ ಮಾಡಿ. ಕಾರಣ, ಆ ಜಗನ್ಮಾತೆಯ ಪಠಣೆಯನ್ನ ಮಾಡುವಾಗ ನಿಮ್ಮ ಎಲ್ಲ ಸಪ್ತ ಚಕ್ರಗಳು ಕೂಡ ಕ್ರಿಯಾಶೀಲ ಆಗುತ್ತೆ. ಯಾವಾಗ ನಮ್ಮ ಚಕ್ರಗಳಲ್ಲಿ ಇರುವಂತಹ ಆ ಒಂದು ಕ್ರಿಯಾಶೀಲತೆ ಹೆಚ್ಚಾಗುತ್ತೆ, ಅಲ್ಲಿರುವ ಎಲ್ಲ ಬ್ಲಾಕೇಜಸ್ ಕ್ಲಿಯರ್ ಆಗುತ್ತೆ. ಜಗನ್ಮಾತೆಯ ಅನುಗ್ರಹ ಯಾವಾಗ ಅಲ್ಲಿಗಾಗುತ್ತೆ, ಆ ಅಮೃತ, ಆ ಜಗನ್ಮಾತೆಯ ಅನುಗ್ರಹ ನಾವು ಪಡಿತಾ ಇದ್ದಾಗ ನಾವೆಲ್ಲ ಅದ್ಭುತ ಚೈತನ್ಯಗಳಾಗಿ ಎಲ್ಲ ಕಷ್ಟ ಕಾರ್ಪಣ್ಯಗಳಿಂದ ಹೊರಬರುವಂತದ್ದಾಗುತ್ತೆ. ಈ ಒಂದು ದೂರದ ಉದ್ದೇಶದಿಂದ ನಮ್ಮ ಪೂರ್ವಿಕರು ಲಲಿತಾ ಸಹಸ್ರನಾಮದ ಪಠಣೆಯನ್ನ ಮಾಡ್ತಾ ಇದ್ದದ್ದು. ಹಾಗೆ ಅದರ ಒಂದು ಪಠಣೆಯನ್ನ ಮಾಡಬೇಕು ಅನ್ನುವಂತಹ ಆ ಒಂದು ಪೂಜಾ ಕೈಂಕರ್ಯವನ್ನ ಕೇಳುವಂಥದ್ದು. ಆದ್ರೆ ಎಲ್ಲರೂ ಕೂಡ ಈಗ ಲಲಿತಾ ಸಹಸ್ರನಾಮದ ಪಠಣೆಯನ್ನ ಮಾಡುವಂತೆ ಆಗೋಲ್ಲ. ಕಾರಣ, ಒಂದು, ಎಲ್ಲರೂ ಕೂಡ ಅಕ್ಷರಸ್ಥರೇ ಆಗಿರಲ್ಲ, ಅಥವಾ ಅವರಿಗೆ ಅವರದೇ ಆದಂತಹ ಕಾರ್ಯನಿಮಿತ್ತ ಕೆಲಸಗಳಿರೋದ್ರಿಂದ ನೀವೆಲ್ಲರೂ ಕೂಡ ಒಮ್ಮೆ ಗಮನಿಸಿ, ಎಲ್ಲರೂ ಕೂಡ ಈಗ ಲಲಿತಾ ಸಹಸ್ರನಾಮದ ಪಠಣೆಯನ್ನ ಮಾಡ್ಲಿಕ್ಕಾಗಲ್ಲ ಅಲ್ವಾ? ಆದ್ರೆ ಏನ್ ಮಾಡ್ಬೋದು, ನೀವೆಲ್ಲ ಏನ್ ಮಾಡ್ಬೋದು? ಜಗನ್ಮಾತೆ ಈ ರೇಖೆಯಲ್ಲಾಗುವಂಥದ್ದು ಏನಂದ್ರೆ ಬ್ರಹ್ಮಾಂಡದಲ್ಲಿರುವಂತಹ ಅತಿ ಅದ್ಭುತವಾದಂತಹ ಚೈತನ್ಯ ಶಕ್ತಿ. ಆ ಬ್ರಹ್ಮಾಂಡದ ಅದ್ಭುತವಾದ ಚೈತನ್ಯ ಶಕ್ತಿಗಳಿಂದ ಜಾಗೃತ ಆದಂತಹ ರಕ್ಷಣಾ ಕಿರಣಗಳ ರೇಖೆ ಯಾವಾಗಲೂ ಇರ್ತದೆ. ಆ ಜಗನ್ಮಾತೆಯ ಅನುಗ್ರಹದ ರೂಪದಲ್ಲಿ, ರಕ್ಷಣಾ ಕಿರಣಗಳ ರೂಪದಲ್ಲಿ ರೇಖಿ ದೀಕ್ಷೆ ನಿಮ್ಮೊಳಗಡೆ ಸಂಚಾರ ಆದಾಗ ನಿಮ್ಮ ಸಪ್ತ ಚಕ್ರಗಳಲ್ಲಿರುವಂತಹ ಈ ಜಗನ್ಮಾತೆ ನಿಮ್ಮ ಸಪ್ತ ಚಕ್ರಗಳಲ್ಲಿರುವಂತಹ ಎಲ್ಲ ಕಲ್ಮಶಗಳನ್ನ ತೆಗೆಯುವ ಮೂಲಕ ನಿಮ್ಮನ್ನ ಅದ್ಭುತವಾದ ಚೈತನ್ಯಗಳಾಗಿ ಖಂಡಿತ ಮಾರ್ಪಾಟು ಮಾಡುವಂತಾಗ ಆಗುತ್ತೆ. ಹಾಗಾಗಿ ಈ ಒಂದು ದೇವಸ್ಥಾನದ ಸನ್ನಿಧಿಯಲ್ಲಿ ಈ ಒಂದು ಜಗನ್ಮಾತೆಯ ಸ್ಮರಣೆಯ ಮೂಲಕ ನಿಮ್ಮ ಎಲ್ಲರೂ ಕೂಡ ಇದೊಂದು ಪ್ರಯೋಗವನ್ನ ಮಾಡಿ, ದಯಮಾಡಿ ಒಂದು ಮೂಲಾಧಾರ ಚಕ್ರ ಹೇಗೆ ತನ್ನ ಒಂದು ಕ್ರಿಯಾಶೀಲತೆಯನ್ನ ಹೆಚ್ಚಿಸ್ಕೋಬೇಕು ಆ ಜಗನ್ಮಾತೆಯ ಅನುಗ್ರಹದಿಂದ ಅಂತ ಈ ದೇವಾಲಯದಲ್ಲಿ ಆ ಮೂಲಾಧಾರ ಚಕ್ರದ ಬೀಜಾಕ್ಷರದ ಪಠಣೆಯನ್ನ ಮಾಡಿಸುವಂತದ್ದಾಗಿದೆ. ನನ್ನೊಟ್ಟಿಗೆ ನೀವು ಕೂಡ ಈ ಒಂದು ಎಲ್ಲರೂ ಕೂಡ ಲಲಿತಾ ಸಹಸ್ರನಾಮ ಓದ್ಲಿಕ್ಕಾಗಲ್ಲ. ಆದ್ರೆ ಎಲ್ಲರೂ ಕೂಡ ಸಾಮಾನ್ಯರು, ಅಸಾಮಾನ್ಯರು, ವಿದ್ಯಾವಂತರು, ಅವಿದ್ಯಾವಂತರು, ಎಲ್ಲರೂ ಕೂಡ ಮಕ್ಕಳು, ವೃದ್ಧರು, ಯುವಕರು,
ಪುರುಷ ಸ್ತ್ರೀ ಯಾರ ಭೇದವೂ ಇಲ್ಲದೆ ಎಲ್ಲರೂ ಕೂಡ ರೇಖೆ ಅಭ್ಯಾಸವನ್ನ ಮಾಡಬಹುದು. ಇಲ್ಲಿ ಯಾವುದೇ ನಿಯಮಗಳಿಲ್ಲ. ಲಲಿತಾ ಸಹಸ್ರನಾಮ ಪಠಣೆಯನ್ನ ಮಾಡುವಾಗ ಹೀಗೆ ನಿಯಮಬದ್ಧವಾಗಿ ಮಾಡಬೇಕು ಅಂತ ಇದೆ ಅಲ್ವಾ. ಆದರೆ ರೇಖೆಯನ್ನ ಅಭ್ಯಾಸ ಮಾಡೋದಕ್ಕೆ ಯಾವುದೇ ನಿಯಮಗಳಿಲ್ಲ, ಯಾವುದೇ ಸಂಕೋಲೆಗಳಿಲ್ಲ, ಯಾವುದೇ ಬಂಧಗಳಿಲ್ಲ. ಇಲ್ಲಿ ಈ ಆತ್ಮ ಚೈತನ್ಯ ಶಕ್ತಿ ಪರಮಾತ್ಮನಲ್ಲಿ ಲೀನ ಆಗುವಂತಹ ಅದ್ಭುತವಾದ ಕ್ರಿಯೆ ರೇಖೆ, ಸುಂದರವಾದ ಸರಳವಾದ ಆಧ್ಯಾತ್ಮ ರೇಖೆ. ಹಾಗಾಗಿ ಈ ಒಂದು ರೇಖಿ ದೀಕ್ಷೆಯನ್ನು ಪಡೆಯುವ ಮೂಲಕ ದಿನನಿತ್ಯ ನಿಮ್ಮೊಳಗಡೆ ನೀವು ಸಾಧನೆಯನ್ನು ಮಾಡ್ತಾ ನಿಮ್ಮ ಚಕ್ರಗಳೊಟ್ಟಿಗೆ ಬ್ರಹ್ಮಾಂಡದ ಅವಿನಾಭಾವ ಸಂಪರ್ಕವನ್ನು ಜಾಗೃತ ಮಾಡ್ಕೊಳ್ಳಿ. ನೀವೆಲ್ಲರೂ ಕೂಡ ನನ್ನಂತೆ ಅಂತ ಹೇಳೋದಕ್ಕೆ ತುಂಬಾ ಹೆಮ್ಮೆ ಆಗುತ್ತೆ. ಖಂಡಿತವಾಗ್ಲೂ ಎಲ್ಲರೂ ಕೂಡ ನನ್ನಂತೆ ಜಗನ್ಮಾತೆಯ ಮಕ್ಕಳಾಗಿ ಜೀವನವನ್ನು ನಡೆಸುವಂಥದ್ದಾಗುತ್ತೆ. ಆ ಜಗನ್ಮಾತೆಯ ಅನುಗ್ರಹ ಕೃಪೆ ಖಂಡಿತ ಎಲ್ಲರಿಗೂ ಕೂಡ ಆಗುವಂಥದ್ದಾಗುತ್ತೆ. ಈಗ ನಿಮ್ಮೆಲ್ಲರಿಗೋಸ್ಕರ ದಯಮಾಡಿ ಎಲ್ಲರೂ ಕೂಡ ಈ ಪ್ರಯೋಗವನ್ನ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ನನ್ನೊಟ್ಟಿಗೆ ನನ್ನ ಮಕ್ಕಳೊಟ್ಟಿಗೆ ನೀವು ಕೂಡ ಮೂಲಾಧಾರ ಚಕ್ರದ ಬೀಜಾಕ್ಷರದ ಪಠಣೆಯನ್ನ ಮಾಡೋದಕ್ಕೆ ಸಿದ್ಧರಿದ್ದೀರಾ? ನಂತರ ನೀವೆಲ್ಲರೂ ಕೂಡ ಮಾಡಬೇಕಾದಂತಹ ಕಾರ್ಯ ರೇಖಿ ದೀಕ್ಷೆ. ಮೊದಲಿಗೆ ನಿಮ್ಮ ಜೀವನದಲ್ಲಿ ಎಲ್ಲವನ್ನ ಪಡೆದಿದ್ದೀರಾ ರೇಖೆಯನ್ನ ಬಿಟ್ಟು. ರೇಖೆಯತ್ತ ನಿಮ್ಮ ಅಮೃತ ಹಸ್ತವನ್ನ ಚಾಚಿ ಆ ಜಗನ್ಮಾತೆ ನಿಮ್ಮನ್ನ ಅದ್ಭುತವಾಗಿ ತನ್ನ ಒಡಲಲ್ಲಿ ನಿಮ್ಮನ್ನ ರಕ್ಷಣೆಯನ್ನ ಮಾಡುವಂತಹ ಕಾರ್ಯವನ್ನ ಖಂಡಿತ ಮಾಡ್ತಾರೆ. ಇದು ನಾನು ಈ ಆಲಯದಲ್ಲಿ ನಿಮಗೆ ನೀಡ್ತಾ ಇರುವಂತಹ ವಚನ. ನಿಮ್ಮನ್ನ ನೀವು ಕಳೆದು ರೇಖಿ ಶಕ್ತಿಯನ್ನ ಉಳಿಸೋದಿಕ್ಕೋಸ್ಕರ ಆ ಅದ್ಭುತವಾದ ಬ್ರಹ್ಮಾಂಡದ ಶಕ್ತಿಯ ರಕ್ಷಣೆಗಾಗಿ ನೀವು ನಿಂತರೆ ನಿಮ್ಮ ರಕ್ಷಣೆಗಾಗಿ ಬ್ರಹ್ಮಾಂಡವೇ ನಿಲ್ಲುತ್ತೆ. ಇದೇ ನಿತ್ಯ ಸತ್ಯ. ಈಗ ನಾವೆಲ್ಲರೂ ಕೂಡ ಮೂಲಾಧಾರ ಚಕ್ರವನ್ನ ಆಕ್ಟಿವೇಟ್ ಮಾಡ್ಲಿಕ್ಕೆ ಇರುವಂತಹ ಬೀಜಾಕ್ಷರ ಯಾವುದು ಗೊತ್ತಿದೆ. ಹೇಗೆ ಪಠಣೆ ಮಾಡಬೇಕು ಗೊತ್ತಿಲ್ಲ. ಚೈತನ್ಯ ಶಕ್ತಿಗಳೇ, ನಿಮ್ಮೆಲ್ರಿಗೂ ಹೇಳಿದೆ, ನನ್ನೊಟ್ಟಿಗೆ ನೀವು ಕೂಡ ಮೂಲಾಧಾರ ಚಕ್ರದ ಒಂದು ಬೀಜಾಕ್ಷರ ಪಠಣೆಯನ್ನ ಮಾಡ್ಲಿಕ್ಕೆ ರೆಡಿ ಇದ್ದೀರಾ? ನನ್ನ ಎಲ್ಲ ಅದ್ಭುತವಾದಂತಹ ಪುಟ್ಟ ಚೈತನ್ಯ ಶಕ್ತಿಗಳು ಕೂಡ ಈ ಒಂದು ಕ್ರಿಯೆಯಲ್ಲಿ ನನ್ನೊಟ್ಟಿಗೆ ಪಾಲ್ಗೊಳ್ಳುವಂತದ್ದಾಗ್ತಾ ಇದೆ. ಹಾಗಾಗಿ ಅವರೆಲ್ಲರ ಮೇಲೂ ಆ ಒಂದು ಭಗವಂತನ ಅನುಗ್ರಹ, ಆಶೀರ್ವಾದ, ರಕ್ಷಣೆ ಸದಾಕಾಲ ಇರಲಿ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಂದುವರಿಸ್ತಾ ಇದೆ. ಮೂಲಾಧಾರ ಚಕ್ರ ನಿಮ್ಮ 2 ತೊಡೆಯ ಮಧ್ಯಭಾಗದಲ್ಲಿರುವಂತಹ ಗುದಸ್ಥಾನದ ಮಧ್ಯಭಾಗದಲ್ಲಿ ಬರುವಂತಹ ಮೂಲಾಧಾರ ಚಕ್ರ ಕೆಂಪು ಬಣ್ಣವನ್ನು ಹೊಂದಿದೆ. 4 ದಳಗಳಿಂದ ಕೂಡಿದೆ. ಈ ಮೂಲಾಧಾರ ಚಕ್ರದ ಅಧಿದೇವತೆ ವಿಘ್ನೇಶ್ವರ ಎಲ್ಲವನ್ನ ಕೂಡ ನಾವು ಹೇಳ್ತಾನೆ ಇರ್ತೀವಿ. ಸೊ ಮೂಲಾಧಾರದಲ್ಲಿರುವಂತಹ ಬ್ರಹ್ಮ ಗ್ರಂಥಿಯನ್ನ ಭೇದಿಸುವಂತಹ ಜಗನ್ಮಾತೆ ನಮ್ಮ ಎಲ್ಲರ ಸಂಕಷ್ಟಗಳನ್ನ ಕಳೆಯುವ ಮೂಲಕ ಅದ್ಭುತವಾದಂತಹ ಈ ರೇಖಿ ಕಿರಣಗಳ ಮೂಲಕ ನಮ್ಮೆಲ್ಲರ ಕಷ್ಟಗಳನ್ನ ಕಳೀಲಿ ಅಂತ ಹೇಳ್ತಾ, ಈಗ ಮೂಲಾಧಾರ ಚಕ್ರದ ಬ್ಲಾಕೇಜಸ್ ಕ್ಲಿಯರ್ ಮಾಡ್ಕೊಳ್ಳೋದಿಕ್ಕೆ ನೀವೆಲ್ಲ ರೆಡಿ ಇದ್ದೀರಾ ಅಂತ ಅನ್ಕೋತೀನಿ. ಈಗ ರೇಖಿ ಅಭ್ಯಾಸವನ್ನ ನಿಮ್ಮ ಮೂಲಾಧಾರದಲ್ಲಿ ಹೇಗ್ ಮಾಡ್ಬೇಕು? ನೀವು ಲಲಿತಾ ಸಹಸ್ರನಾಮ ಪಠಣೆ ಮಾಡ್ಲಿಕ್ಕಾಗದೆ ಇರಬಹುದು, ವಿಷ್ಣು ಸಹಸ್ರನಾಮವನ್ನ ಪಠಣೆ ಮಾಡೋದಿಕ್ಕಾಗದೆ ಇರಬಹುದು, ಎಲ್ಲರಿಗೂ ಕೂಡ ಒಂದು ಇಲ್ಲದೆ ಇರಬಹುದು, ಅಥವಾ ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆ ಇಲ್ಲದೇ ಇರಬಹುದು. ಇದೆಲ್ಲ ಸಾಮಾನ್ಯ. ಆದ್ರೆ ರೇಖಿ ಮಾಡೋದಕ್ಕೆ ಯಾವುದೇ ವ್ಯವಸ್ಥೆ ಬೇಡ. ಸ್ವಲ್ಪ ಸಮಯ ನಮಗಾಗಿ, ನಮ್ಮ ಚಕ್ರಗಳಿಗಾಗಿ ನಮ್ಮನ್ನ ನಾವು ಹುಡುಕಲು ಕೊಡಬೇಕಾದ ಅಲ್ಪ ಸಮಯ. ರೇಖಿ ದೀಕ್ಷೆಯನ್ನು ಪಡೆದ ನಂತರ ನೀವೆಲ್ಲ ನಿಮ್ಮ ಚಕ್ರವನ್ನು ಜಾಗೃತ ಮಾಡ್ಕೊಳ್ಳೋದಕ್ಕೆ ಮಾಡ್ಬೇಕಾಗಿರೋ ಕ್ರಿಯೆ ಹೀಗೆ. ಈಗ ಮೊದಲಿಗೆ ಮಕ್ಕಳ ನೀವೆಲ್ಲ ಈಗ ನನ್ನೊಟ್ಟಿಗೆ ಮೂಲಾಧಾರ ಚಕ್ರದ ಬೀಜಾಕ್ಷರ ಹೇಳೋದಿಕ್ಕೆ ರೆಡಿನಾ? ಓಕೆ. ಈಗ ಮೊದಲಿಗೆ ಏನ್ ಮಾಡ್ಬೇಕು? ನಿಮ್ಮ ಹಸ್ತವನ್ನ ಉಜ್ಜಬೇಕು. ನಿಮ್ ಕೈಯನ್ನ ಈ ರೀತಿ ಒಂದು 5 ಸೆಕೆಂಡ್ ಉಜ್ಜಬೇಕು. ನಂತರ ನೋಡಿ, ಇಲ್ಲಿ ರೇಖೆನ ಮೊದಲಿಗೆ ಈ ರೀತಿ ರಿಸೀವ್ ಮಾಡಬೇಕು. ನಿಮ್ಮ ಹಸ್ತ ಮತ್ತೆ ಬೆರಳುಗಳು ನೇರ ಇರಬೇಕು. ಈ ರೀತಿ ಸ್ಟ್ರೈಟ್ ಆಗಿ ಇಟ್ಕೋಬೇಕು ಕೈಯನ್ನ. ಓಕೆ, ಈ ತರ ಕೈಯನ್ನ ಇಟ್ಕೊಂಡು ಎಲ್ಲರೂ ಕಣ್ಮುಚ್ಚಿ ನಾನು ಹೇಳಿದಾಗ ಹೇಳ್ಬೇಕು. ರೇಖಿಗೆ ಧನ್ಯವಾದಗಳು. ರೇಖಿ ಗುರು ವೃಂದಕ್ಕೆ ಧನ್ಯವಾದಗಳು. ರೇಖಿ ಸಾಧಕರಿಗೆ ಧನ್ಯವಾದಗಳು. ರೇಖಿ ಸಾಧಕಿ ನನಗೆ ಧನ್ಯವಾದಗಳು. ಎಲ್ಲರೂ ಕೂಡ ಹಾಗೆ ಕಣ್ಮುಚ್ಚಿ ನಿಮ್ಮ ಹಸ್ತ ಮತ್ತೆ ಬೆರಳುಗಳನ್ನ ಹಾಗೆ ಇಟ್ಕೊಂಡಿರಿ. ಜಗನ್ಮಾತೆ ಆದಿಪರಾಶಕ್ತಿ ನನ್ನ ಹಾಗೂ ನನ್ನ ಶಿಷ್ಯರ ಸುತ್ತಲೂ ಬ್ರಹ್ಮಾಂಡದ ಪ್ರಾಣಶಕ್ತಿ ಅದ್ಭುತವಾದ ಬೆಳಕಿನ ರೂಪದಲ್ಲಿ ಹಾಗೂ ರೇಖಿ ಸಂಕೇತಗಳು ಚಿನ್ನದ ಬಣ್ಣದಲ್ಲಿ ನನ್ನ ಶಿಷ್ಯರ ಸುತ್ತಲೂ ಜಾಗೃತಗೊಳ್ಳಲಿ. ವಿಶೇಷವಾದ ಅನುಭವ
ಬ್ರಹ್ಮಾಂಡದ ರೇಖಿ ಶಕ್ತಿ ಅದ್ಭುತವಾದ ಬೆಳಕಿನ ರೂಪದಲ್ಲಿ ಹೇಗೆ ನಿಮ್ಮ ಹಸ್ತಗಳಲ್ಲಿ, ನಿಮ್ಮ ತುದಿ ಬೆರಳುಗಳಲ್ಲಿ ಸಂಚಾರ ಆಗ್ತಾ ಇದೆ ಅಂತ ಗಮನಿಸಿ. ಎಲ್ಲರೂ ಕೂಡ ನನ್ನೊಟ್ಟಿಗೆ ಈ ಪ್ರಯೋಗವನ್ನ ಮಾಡುವಂಥದ್ದು ಮಾಡಿ, ದಯಮಾಡಿ. ಇಲ್ಲಾಗುವಂತಹ ವೈಬ್ರೇಷನ್, ಈ ಪಾಸಿಟಿವ್ ಪ್ಲೇಸ್ ದೇವಸ್ಥಾನದಲ್ಲಿ ಮೂಲಾಧಾರ ಚಕ್ರದ ಬೀಜಾಕ್ಷರದ ಪಠಣೆ ಎಂತಹ ಅದ್ಭುತ ಆನಂದವನ್ನ ನೀಡುತ್ತೆ ಅಂದ್ರೆ ಹೇಳಲು ಅಸಾಧ್ಯವಾದಂತಹ ಆನಂದವನ್ನ ನೀಡುತ್ತೆ. 1-2-3 ನಿಮಿಷಗಳ ಕಾಲ ಈ ರೀತಿ ಬ್ರಹ್ಮಾಂಡದ ಶಕ್ತಿಯನ್ನ, ರಕ್ಷಣಾ ಕಿರಣವನ್ನ ಸ್ವೀಕಾರ ಮಾಡಿದಂತಹ ನಿಮ್ಮ ಕೈಗಳನ್ನ ನೀವೆಲ್ಲರೂ ಕೂಡ ಈಗ ಭಗವಂತನಿಗೆ ಒಂದು ಪ್ರಾರ್ಥನೆಯನ್ನ ಮಾಡ್ಬೇಕಲ್ವಾ? ವಿಘ್ನೇಶ್ವರ ಹೇಳಿ, ವಿಘ್ನೇಶ್ವರ ನಮಗೆ ಸಿದ್ಧಿ ಬುದ್ಧಿಯನ್ನ ಕೊಟ್ಟು ಕಾಪಾಡು ತಂದೆ. ರೇಖಿ ನಮ್ಮನ್ನ ರಕ್ಷಣೆ ಮಾಡಲಿ. ಈಗ ಎಲ್ಲರೂ ಕೂಡ ನಿಮ್ಮ ಕೈಗಳನ್ನ ನಿಮ್ಮ ಮೂಲಾಧಾರ ಚಕ್ರದಲ್ಲಿಡಿ. ಜಾಣ ಮಕ್ಕಳು, ಈಗ ಹೇಗೆ ನಿಮ್ಮ ಹಸ್ತದಿಂದ ಸಂಚಾರ ಆಗ್ತಾ ಇರುವಂತಹ ದಿವ್ಯ ಚೈತನ್ಯ ಶಕ್ತಿ ಅದ್ಭುತವಾದ ಬೆಳಕಿನ ರೂಪದಲ್ಲಿ ನಿಮ್ಮ ಮೂಲಾಧಾರ ಚಕ್ರದಲ್ಲಿ ಸಂಚಾರವನ್ನು ಮಾಡ್ತಾ, ಮೂಲಾಧಾರ ಚಕ್ರದಲ್ಲಿ ಇರುವಂತಹ 4 ದಳಗಳಲ್ಲೂ ಕೂಡ ಎಂತಹ ಅದ್ಭುತವಾದ ಬೆಳಕಿನ ಸಂಚಾರ ಆಗ್ತಾ ಇದೆ. ವಿಘ್ನೇಶ್ವರನ ಅನುಗ್ರಹದಿಂದ ಜಾಗೃತಗೊಂಡಂತಹ ಚಕ್ರವು ಬ್ರಹ್ಮಾಂಡದ ಸಂಪರ್ಕಕ್ಕೆ ಒಳಪಡುವ ಮೂಲಕ ಅತ್ಯದ್ಭುತವಾದಂತಹ ಬೆಳಕು ಹೇಗೆ ನಿಮ್ಮ ಮೂಲಾಧಾರ ಚಕ್ರದಿಂದ ನಿಮ್ಮ ಗುದಸ್ಥಾನ, ಗುದದ್ವಾರ, ಅಲ್ಲಿರುವಂತಹ ನಿಮ್ಮ ತೊಡೆಯ ಭಾಗದಲ್ಲಿ, ಜಾಯಿಂಟ್ಸ್ಗಳಲ್ಲಿ, ತೊಡೆಯ ಮಾಂಸಖಂಡಗಳಲ್ಲಿ, ಮಾಂಸಖಂಡದ ಜೀವಕೋಶಗಳಲ್ಲೂ ಕೂಡ ಅದ್ಭುತವಾದ ಬೆಳಕು ರೇಖೀಕಿರಣಗಳು ಸಂಚಾರವನ್ನು ಮಾಡ್ತಾ ನಿಮ್ಮ ಮಂಡಿಗಳಲ್ಲಿ, ನಿಮ್ಮ ಕಾಲುಗಳ ಮೂಲಕ ಅದ್ಭುತವಾದ ಬೆಳಕು ಹೇಗೆ ನಿಮ್ಮ ಪಾದಗಳಿಂದ ಹೊರಬರ್ತಾ ಇದೆ, ಹೇಗೆ ಸಂಪೂರ್ಣ ನಿಮ್ಮ ಮೂಲಾಧಾರ ಚಕ್ರ ಅತ್ಯದ್ಭುತವಾಗಿ ಕ್ರಿಯಾಶೀಲ ಆಗ್ತಾ ಇದೆ. ಅಲ್ಲಿರುವ ಎಲ್ಲ ಬ್ಲಾಕೇಜಸ್ ಸಂಪೂರ್ಣವಾಗಿ ನಿಮ್ಮ ಪಾದಗಳಿಂದ ಹೊರ ಹೋಗ್ತಾ ಇದೆ ಅಂತ ಗಮನಿಸ್ತಾ, ರೇಖೀಕಿರಣಗಳು ಸಂಚಾರವನ್ನು ಮಾಡುವ ವೇಳೆಯಲ್ಲಿ ನಿಮ್ಮ ಸಕಲ ಇಷ್ಟಾರ್ಥಗಳು ಕೂಡ ನೆರವೇರಿದೆ ಅಂತ ಒಂದು ಕಲ್ಪನೆಯನ್ನ ಮಾಡ್ತಾ ಬೀಜಾಕ್ಷರದ ಪಠಣೆಯನ್ನ ನನ್ನೊಟ್ಟಿಗೆ ಮಾಡಿ. ಮೂಲಾಧಾರ ಚಕ್ರದ ಬೀಜಾಕ್ಷರ ಲಂ ಲಂ ಲಂ. ಲ ಹೇಗೆ ಗೊತ್ತಾ? ಲ 0 ಲಂ, ಆಯ್ತಾ? ಲಂ ಲಂ ಲಂ. ಈ ಒಂದು ಬೀಜಾಕ್ಷರವನ್ನ ಹೇಳುವಾಗ ಗಮನಿಸಿ, ಲಾಕಾರವನ್ನ ಹೇಳಿ ಓಂಕಾರವನ್ನ ಮೂಗಿನಿಂದ ಹೇಳುವಂಥದ್ದು, ನಿಮ್ಮ ಗುದಸ್ಥಾನ, ಗುದದ್ವಾರದತ್ತ ನಿಮ್ಮ ಗಮನವನ್ನು ನೀಡುವಂಥದ್ದು. ಆ ವೈಬ್ರೇಷನ್ ಅಲ್ಲಿ ಏನಾಗುತ್ತೆ ಅಂತ ಗಮನಿಸುತ್ತಾ ಈ ಒಂದು ಬೀಜಾಕ್ಷರದ ಪಠಣೆಯನ್ನ ಮಾಡಿ. ಲಂ 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 ಲಂ
ಜಗನ್ಮಾತೆ ಆದಿಪರಾಶಕ್ತಿ ಸಕಲ ಇಷ್ಟಾರ್ಥ ಸಿದ್ಧಿರಸ್ತು, ಕೃಪಾ ಕಟಾಕ್ಷ ಸಿದ್ಧಿರಸ್ತು. ಎಲ್ಲರೂ ಕೂಡ ಬೀಜಾಕ್ಷರ ಪಠಣೆಯನ್ನ ಮಾಡುವಾಗ ಆದಂತಹ ವೈಬ್ರೇಷನ್ ಖುಷಿ ಆಯ್ತಾ ಎಲ್ರಿಗೂ? ಬೀಜಾಕ್ಷರವನ್ನ ಪಠಣೆ ಮಾಡುವಾಗ ಮಕ್ಕಳಲ್ಲಿ ನೋಡಿ ಎಷ್ಟು ಆ ಮಕ್ಕಳು ಹೇಗೆ ಈ ವಯಸ್ಸಿಗೆ ಬಂದು ಕೂತಿದ್ದಾರೆ, ಹೇಗೆ ಈ ರೀತಿ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ ಅಂದ್ರೆ ಎಲ್ಲಾ ಮಕ್ಕಳು ಕೂಡ ಪ್ರತಿದಿನ ರೇಖೆ ಅಭ್ಯಾಸವನ್ನು ಮಾಡುವಂತದ್ದು ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಓಂಕಾರಗಳನ್ನ ಹೇಳಿಸುವಂತದ್ದು, ಒಂದಷ್ಟು ಶ್ಲೋಕಗಳನ್ನ ಹೇಳಿಸುವಂಥದ್ದು, ನಾವೇನ್ ಮಕ್ಕಳು ಕೊಡ್ತೀವಿ ಅದಾಗ್ತಾ ಇರೋದಕ್ಕೆ ಇದು ಒಂದು ಉದಾಹರಣೆ ಕೂಡ. ಮತ್ತೆ ಈ ಮೂಲಾಧಾರ ಚಕ್ರದ ಬೀಜಾಕ್ಷರವನ್ನ ಮಾಡಿದಾಗ ಹೇಳುವಾಗ ಗಮನಿಸಿ, ಕೆಳಭಾಗದಲ್ಲಿ ವೈಬ್ರೇಷನ್ ಆಗಿ ಸಹಸ್ರಾರವದಲ್ಲಿ ಎಂತಹ ಅದ್ಭುತವಾದ ಸಂಚಲನ ಆಗುತ್ತೆ. ಆ ಬೀಜಾಕ್ಷರದ ಪಠಣೆಯನ್ನು ಮಾಡುವಾಗ ನಮ್ಮ ಮೂಲಾಧಾರದಿಂದ ಸಹಸ್ರಾರದವರೆಗೂ ಒಂದು ಅತಿ ಅದ್ಭುತವಾದಂತಹ ವೈಬ್ರೇಷನ್, ಆ ಎನರ್ಜಿ ಕನೆಕ್ಷನ್ಸ್ ಅದ್ಭುತವಾಗಿ ಆಗುವಂತದ್ದಾಗತ್ತೆ. ಹಾಗಾಗಿನೇ ಜಗನ್ಮಾತೆ ಹೇಳಿದ್ದು, ಸಹಸ್ರಾರದಲ್ಲಿ ಸ್ಥಿತಳಾಗಿರುವಂತಹ ಜಗನ್ಮಾತೆ ಮೂಲಾಧಾರದಲ್ಲಿ ಇರುವಂತಹ ಕುಂಡಲಿನಿ ಶಕ್ತಿಯ ಆ ಒಂದು ಶಕ್ತಿಯನ್ನ ಸ್ರವಿಸ್ತಾಳೆ, ಆ ಅಮೃತವನ್ನ ಸ್ರವಿಸ್ತಾಳೆ. ಕುಂಡಲಿನಿ ಶಕ್ತಿಯ ಅಮೃತವನ್ನ ಜಗನ್ಮಾತೆ ಸಹಸ್ರಾರದಿಂದ ಕುಂಡಲಿನಿ ಶಕ್ತಿಯ ಅಮೃತವನ್ನ ಸ್ರವಿಸುವಂತದ್ದು ಮಾಡ್ತಾರೆ. ನೋಡಿ, ಇಂತಹ ಅದ್ಭುತವಾದಂತಹ ಶಕ್ತಿ ಆ ತಾಯಿಗಿದೆ. ಈ ಸಪ್ತ ಚಕ್ರಗಳು ನಮಗೆ ಏನ್ ಬೇಕೋ ಎಲ್ಲವನ್ನ ನೀಡುತ್ತೆ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ಹಾಗಾಗಿ ಎಲ್ಲರೂ ಕೂಡ ಏನ್ ಮಾಡ್ಬೇಕು? ರೇಖೆಯನ್ನ ಪಡಿಬೇಕು. ದಿನನಿತ್ಯ ರೇಖೆಯನ್ನ ಅಭ್ಯಾಸ ಮಾಡ್ಬೇಕು. ಏನ್ ಮಾಡ್ಬೇಕು? ನಾವೆಲ್ಲ ರೇಖೆಯನ್ನ ಅಭ್ಯಾಸ ಮಾಡ್ಬೇಕು. ರೇಖಿ ರಕ್ಷತಿ ರಕ್ಷಿತಃ, ರೇಖಿ ರಕ್ಷತಿ ರಕ್ಷಿತಃ, ರೇಖಿ ರಕ್ಷತಿ ರಕ್ಷಿತಃ. ಎಲ್ಲರೂ ಕೂಡ ರೇಖೆಯನ್ನ ರಕ್ಷಣೆ ಮಾಡಿ, ಆ ರೇಖೆ ನಿಮ್ಮೆಲ್ಲರನ್ನ ಕೂಡ ಖಂಡಿತ ರಕ್ಷಣೆ ಮಾಡುತ್ತೆ. ಜಗನ್ಮಾತೆಯ ಅನುಗ್ರಹ, ಭಗವಂತನ ಅನುಗ್ರಹ, ಶಿವನ ಕೃಪೆ ಎಲ್ಲರ ಮೇಲಿರಲಿ ಸದಾಕಾಲ. ನೀವೆಲ್ಲರೂ ಕೂಡ ಅತ್ಯದ್ಭುತವಾದಂತಹ ಚೈತನ್ಯ ಶಕ್ತಿಗಳಾಗಿ ಬದಲಾಗುವ ಮೂಲಕ ನಮ್ಮ ಭವ್ಯ ಭಾರತದ ನಿರ್ಮಾಣ ಆಗಲಿ ಅಂತ ಈ ಮೂಲಕ ಪ್ರಾರ್ಥನೆಯನ್ನ ಮಾಡ್ತಾ ಎಲ್ಲರಿಗೂ ಕೂಡ ಧನ್ಯವಾದವನ್ನ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು.